ಈಗ ಬಂದ ತಕ್ಷಣ ನನ್ನ ಕೈಲಿ ದೀಪವನ್ನ ಹಚ್ಚಿಸಿದ್ರು, ಜ್ಯೋತಿಯನ್ನ ಬೆಳಗಿಸಿದ್ರು. ಅವ್ರು ಮಾತಾಡ್ತಾ ಇದ್ರು, ಅವ್ರು ಚರ್ಚೆ ಮಾಡ್ಬೇಕಾರೆ ಬೆಳಗ್ಗೆ ಸೂರ್ಯ ಹುಟ್ಟನೆ ನಾವು ನಮಸ್ಕಾರ ಮಾಡ್ತೀವಿ, ಸಾಯಂಕಾಲ ಸೂರ್ಯ ಮುಳುಗ್ತಾನೆ ಹಾಗೂ ನಮಸ್ಕಾರ ಮಾಡ್ತೀವಿ ಅಂತ. ಹಂಗೆ ಬಂದ ತಕ್ಷಣ ಜ್ಯೋತಿ ಅಳಿಸಿದ್ರು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶತಂ ಅಂತೇಳಿ ಬಹಳ ಸಂತೋಷದಿಂದ ಇನ್ನ ಜ್ಯೋತಿ ಬಹಳ ಸಂತೋಷದಿಂದ ಇವತ್ತು ಬೆಳಗ್ತಾ ಇದೆ. ಆದ್ರಿಂದ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗುದಿಲ್ಲ. ಪ್ರಯತ್ನ ಮಾಡಿ ವಿಫಲ ಆಗ್ಬೋದು, ಪ್ರಾರ್ಥನೆ ಮಾಡಿ ವಿಫಲ ಆಗೋದಿಲ್ಲ ಅಂತ ಮತ್ತೆ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ದೈವ ಧರ್ಮ ಇವತ್ತು ಪರ ನಿಂತು ನಾವೆಲ್ಲ ಕೂಡ ಕಾಯ್ಕೊಳ್ಬೇಕಾದ್ದು ಧರ್ಮ, ಇದನ್ನ ಉಳಿಸ್ಕೊಂಡು ಹೋಗಲೇಬೇಕು. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸೇರಿದೆ. ಇವತ್ತು ಭಗವಂತನ ಕೃಪೆಗೆ ಇವತ್ತು ಕೃಷ್ಣ ಇವತ್ತು ನಮ್ಗೆಲ್ಲರೂ ಕೂಡ ಎಲ್ಲ ವಿವಿಧ ಅವತಾರ, ನಾನು ಆಗಲೇ ಹೇಳಿದ್ನಲ್ಲ, ಇವತ್ತು ಆತನ ಅವತಾರಗಳನ್ನ ಇವತ್ತು ಚರ್ಚೆ ಮಾಡ್ಕೊಂಡು ಹೋದ್ರೆ ದಿನಗಳು ಗಂಟೆಗಳು ಕೂಡ ಇವತ್ತು ಮಾಡ್ಕೊಂಡು ಹೋಗ್ಬೇಕಾಗಿದೆ. ಇವತ್ತು ಕೃಷ್ಣ ದೊಡ್ಡವರಿಗಿರ್ಬೋದು, ಚಿಕ್ಕವರಿರ್ಬೋದು, ಬಡವನಿಗಿರ್ಬೋದು, ಸಾಫ್ಟ್ವೇರ್ ಎಲ್ಲರೂ ಕೂಡ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡಿಕೊಡುವಂತ ಒಂದು ಐತಿಹಾಸಿಕ ಇದೇ ನಮ್ಮ ಭಾರತ ಭೂಮಿಯ ದೊಡ್ಡ ಶಕ್ತಿ. ಆ ಶಕ್ತಿನ ಈ ಸಂದರ್ಭದಲ್ಲಿ ಉಳಿಸ್ಕೊಂಡು ಹೋಗ್ಬೇಕು. ಇವತ್ತು ನಾನು ಉಡುಪಿಗೆ ಬಂದು ಶ್ರೀಗಳ 64ನೇ ಜನ್ಮದಿನ ಸಂದರ್ಭದಲ್ಲಿ ಇಂಥ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ತಾವೆಲ್ಲ ಸೇರಿ ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ತಮಗೆಲ್ಲರೂ ಕೂಡ ವಂದಿಸಿ, ಬೇರೆ ಯಾವುದಾದ್ರೂ ಸಂದರ್ಭದಲ್ಲಿ ಬಂದು ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಮ್ಮ ಕೋಟೆ ಪೂಜಾ ಶ್ರೀನಿವಾಸಾಚಾರ್ಯರು ಅವ್ರು ಹೇಳ್ದಂಗೆ ವಿಭಿನ್ನವಾದಂಥ ವಿಚಾರ, ಕೆಲವು ಬಂಡೆ ವಿಚಾರ ಮಾತಾಡಿದ್ರು. ಕಲ್ಲು ಬಂಡೆ ಹೊರಗಡೆ ಬಂಡೆ ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ. ಈ ಬಂಡೆನ ತಳಪ ಇದನ್ನ ಮೆಟ್ಲು ಮಾಡ್ಕೋಬಹುದು, ದಿಂಡು ಮಾಡ್ಕೋಬಹುದು, ಜಲ್ಲಿನೂ ಮಾಡ್ಕೋಬಹುದು, ವಿಗ್ರಹನೂ ಮಾಡ್ಕೋಬಹುದು, ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೊಳ್ತಾರೆ. ಇಷ್ಟು ಮಾತ್ರ ಹೇಳಿ, ಯಾಕಂದ್ರೆ ಹಿಂಗ್ ಚೆನ್ನಾಗಿ ಹೇಳಬಾರ್ದು. ಹಿಂಗ್ ಮಾತಾಡಕ್ ಹೋದ್ರೆ ಗಂಟು ಕಟ್ಟಲೆ ಮಾತಾಡ್ಬೇಕು. ಶ್ರೀಗಳು ಮಾತಾಡಿದ್ಮೇಲೆ ಯಾವತ್ತೂ ಮಾತಾಡಬಾರ್ದು. ಆದ್ರೂ ಚಿಂತೆ ಇಲ್ಲ, ಕೊನೆಗೆ ನನ್ನ ಕರೆಸಿ ಮಾತಾಡಿದ್ರಿ. ಇಂಥ ಒಂದು ಪವಿತ್ರವಾದ ಸಮಾರಂಭಕ್ಕೆ ಬಂದು ನಾನು ಪಾಲ್ಗೊಂಡಿದ್ದೀನಲ್ಲ, ಇದು ಬಹಳ ಸಂತೋಷ. ನಿಮ್ಮೆಲ್ಲರ ಆಶೀರ್ವಾದ ಕೂಡ ಈ ಡಿ.ಕೆ. ಶಿವಕುಮಾರ್ ಮೇಲೆ ಇರಲಿ. ಶ್ರೀಗಳು ಬಹಳ ಸಂತೋಷದಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತೆ ಬಂದು ಅನೇಕ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಈ ಒಂದು ಐತಿಹಾಸಿಕವಾದಂಥ ಈ ಸಭೆಯಲ್ಲಿ, ಧರ್ಮದ ಸಭೆಯಲ್ಲಿ ಪಾಲ್ಗೊಂಡಿದ್ದೇನೆ. ವಿಶೇಷವಾಗಿ ಇವತ್ತು ಇಡೀ ಜಗತ್ತಿಗೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂಥ ಕೆಲಸ ಮಾಡಿದ್ದೀರಿ. ಪೋಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಅವರು ಕೂಡ ನಾನು ಅಭಿನಂದಿಸ್ತೇನೆ. ಪ್ರವಚಕರಿಗೂ ಮಾಡ್ತೇನೆ, ಶ್ರೀಗಳಿಗೂ ಮಾಡ್ತೇನೆ. ಇಲ್ಲಿ ಸೇರಿದಂಥ ಎಲ್ಲ ರಾಜಕೀಯ ಮತ್ತು ಧಾರ್ಮಿಕವಾದಂಥ ಎಲ್ಲ ಮುಖಂಡಗಳು ಮತ್ತೊಮ್ಮೆ ವಂದಿಸಿ ತಮ್ಮೆಲ್ಲರ ಆಶೀರ್ವಾದ ಕೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.